ಹಾಂ 1 2 3. ಅದಕ್ಕೆ ನಮ್ಮ ಆರೋಗ್ಯವನ್ನು ನಾವೇ ಕಾಯ್ಕೋಬೇಕು. ಅದಕ್ಕೆ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಸೂರ್ಯ ನಮಸ್ಕಾರ. ಯಾವ ನಮಸ್ಕಾರ? ಎಲ್ಲರೂ ಹಿಂಗೆ ಮಾಡಿ ನಮಸ್ಕಾರ ಮಾಡಿ. ಇದು ಆ್ಯಕ್ಚುಲಿ ನೀವೆಲ್ಲರೂ ಆ ಕಡೆ ಹೊಳ್ಳಿ ಮಾಡಬೇಕು. ಆದ್ರೆ ನಿಮಗೆ ಆ ಕಡೆ ಬಿಸಿಲು ಹತ್ತದಂತ ನಾನು ಒಬ್ಬನೇ ಈ ಕಡೆ ಹೊಳ್ಳಿ ಮಾಡ್ತಾಯಿದ್ದೆ. ಓಕೆ, ಈ ಕಡೆ ಹಿಂಗೆ ಇಡ್ರಿ. ಹಾಂ, ಮಾಡಿದ್ರಿ? ಆಮ್ಯಾಗ ಹಿಂಗೆ ಹಿಂಗೆ ಮಾಡಿರಿ. ಹಿಂದೆ ಮಾಡಿದ್ರಿ? ಹಿಂಗೆ ಬರ್ರಿ. ಕೈ ಒಟ್ಟು ಕಾಲು ಮಡಚಬಾರ್ದು. ಹಾಂ, ಈಗ ಹಾಂ ಈಗ ಮಡಚ್ರಿ. ಈಗ ಎಡಗಾಲು ಹಿಂದೆ, ಹಾಂ ಹಿಂದೆ ಜಗ್ರಿ. ಹಾಂ, ಬಲಗಾಲು ಹಿಂದೆ ಹಾಕ್ರಿ. ಇಲ್ಲಿ ನಾನು ನೋಡ್ರದ ಹಿಂಗೆ. ಹಾಂ, ಮಾಡಿದ್ರಿ? ಈಗದ ಹಿಂಗೆ ಹೊಟ್ಟೆ ಹಚ್ಬಾರ್ದ. ಹಾಂ, ಇದಲ್ಲ. ಹಾಂ, ಆಮ್ಯಾಗ ಬಲಗಾಲ್ ಮುಂದೆ ನಗಬೇಡ್ರಿ. ಹಾಂ, ಇದು ಒಂದು ಸೂರ್ಯ ನಮಸ್ಕಾರ. ನಾವು ಗೊತ್ತಾತಿಲ್ಲ ಹಿಂಗೆ. ನಕ್ರ ಹೊಡಿತೀನಿ. ಎಡಗಾಲ್ ಫಸ್ಟ್, ಬಲಗಾಲ ಆಮೇಲೆ ಹಿಂಗೆ ಮಾಡ್ರಿ. ಹಿಂಗೆ ಮಾಡ್ರಿ. ಮತ್ತೆ ಬಲಗಾಲ್ ಫಸ್ಟ್ ಆಯ್ತಾ? ಇದು ಯಾವ ನಮಸ್ಕಾರ? ಇದು ಪ್ರತಿದಿನ ಒಂದು 10 ಮಾಡ್ಬೇಕು, ಕನಿಷ್ಠ 10 ಮಾಡ್ಬೇಕು. ಆಯ್ತಾ? ಮಾಡೋಣ. ಎರಡಾಗ್ಯಾವ. ಎಡಗಾಲ್ ಫಸ್ಟ್, ತಂಗಿ ಹಿಂಗ 3. ಹ್ಞೂ, ಹ್ಞೂ ಏಯ್ ಓಕೆ. ಈಗ ಇನ್ನು 5 ನೀವು ಮನ್ಯಾಗ ಮಾಡ್ಕೊರಿ. 1 2 3. ಈಗ ಯಾವುದು ನೆಕ್ಸ್ಟ್? ವೃಕ್ಷಾಸನ. ಎಲ್ಲ ನಿಮ್ಮ ಬಲಗಾಲನ್ನು ಹಿಂಗೆ ಇಟ್ಕೋರಿ. ನಿಧಾನವಾಗಿ ಬಿಡು, ಮತ್ತವ್ರು ಹಿಡಿಬಾರ್ದು. ಬ್ಯಾಲೆನ್ಸ್ ಮಾಡ್ಬೇಕು. ಇದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ. ಒಂದು ಫೋಟೋ ತೆಗೀರಿ ಮಾವ್ರ ನಿಮ್ಮದ್ರಾಗ. ಹ್ಞೂ, ಅಲ್ಲೊಂದು ಬಂದು ತೆಗೀರಿ, ಈ ಕಡೆ ಒಂದು ಬಂದು ತೆಗೀರಿ. ಹ್ಞೂ, ಅದು ಇಡ್ರಿ, ಹಂಗೆ ಇಡ್ರಿ, ನಡೀತು. ತಡ್ರಿ ನೋಡಿ. ಏಯ್ ನಗಬಾರ್ದು, ನಕ್ರ ಬರೋದು ಇದು. ಹಾಂ, ಏಕಾಗ್ರತೆ. ತಪಸ್ಸು ಮಾಡ್ತಾರ. ಹಾಂ, ಮಾತಾಡಂಗಿಲ್ಲ. ಈಗ ಅಲ್ಲಿ ಫೋಟೋದಾಗ ಮಾತಾಡಿದ್ ಬರ್ತ. ಈ ಕಡೆ ಬರ್ರಿ. ಹುಡುಗರು ಮಾಡೋದು ತೆಗೀರಿ, ಅಕ್ಕವ್ರು ಮಾಡಿದ್ ತೆಗೀರಿ ಮೊದಲು. ಇದರಿಂದ ಏನಂತ ಏಕಾಗ್ರತೆ ಹೆಚ್ಚಾಗತ್ತ. ಈ ಆ್ಯಂಗಲ್ದಾಗ ಬರ್ರಿ. ನಾವು ಮಾಡಿದ್ದು ಬರ್ಬೇಕು. ಅಕ್ಕವ್ರು, ನಾವು, ಹುಡುಗರು. ನಾಳೆ ಪೇಪರ್ನಾಗ ಹೋಗುತ್ತಿದ. ಇದರಿಂದ ಏನಾಗತ್ತಾ? ಏಕಾಗ್ರತೆ ಹೆಚ್ಚಾಗ್ತದೆ.
ಕೈ ಬಿಡ್ರಿ. ಇದೇ ಬಲಗಾಲು ತೊಗೊಂಡಿರಲ್ಲ, ಈಗ ಎಡಗಾಲು. ಯಾವ ಗಾಲೀಗ? ಎಡಗಾಲು. ನಿಧಾನ ನೋಡ್ರಿ, ಕೈ ಮ್ಯಾಗ. ಇದರಿಂದ ಏನಾಗುತ್ತಾ? ಏಕಾಗ್ರತೆ ಹೆಚ್ಚಾಗುತ್ತೆ. ಅಭ್ಯಾಸ ಮಾಡೋರಿಗೆ ಭಾಳ ಅನುಕೂಲ ಇದು ಐತಿಲ್ಲ. ತಪಸ್ ಮಾಡ್ತಾ ಹೋಯ್ತಲ್ಲ, ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ ಇದರಿಂದ. ಹಾಂ ಹಾಂ, ಕೈ ಬಿಡ್ರಿ, ಕೈ ಬಿಡ್ರಿ. ಹ್ಞೂ, 1 2 3 ಹಾಂ, ಕೂಡ್ರಿ. ಆಮ್ಯಾಗ ಈಗ ಬಟರ್ಫ್ಲೈ ಏನ ಹಿಂಗೆ ಹಿಡ್ಕೊ. ಹಾಂ, ಈ ಕೈ ಲಾಕ್ ಮಾಡಿರಿ. ಹಾಂ ಹಾಂ, ಇದು ಕೈ ಲಾಕ್ ಮಾಡ್ರೆ 2 ನಾನು ನೋಡ್ರಿ ಅಲ್ಲಿ. ಹಾಂ, ಹಿಂಗೆ ಮಾಡಿ, ಹಿಂಗೆ ಆರಾಮ್ ಮಾಡಿರಿ. ಸ್ವಲ್ಪ ನಕ್ಕೊಂತ ಮಾಡೋದು. ನಗಬಾರ್ದು, ಸುಮ್ಮಿರ್ತಿಲ್ಲ ಯವ್ವ, ನಮ್ಮವ್ವ ನಿಮ್ಮವ್ವ. ಇದೇನು? ಬಟರ್ಫ್ಲೈ. ಯಾವ ಫ್ಲೈ? ಚಿಕನ್ ಫ್ರೈ ಅಲ್ಲ, ಅಲ್ಲ, ಬಟರ್ಫ್ಲೈ. ಹಾಂ, ಈಗ ನೋಡ್ರಿ, ನೋಡ್ರಿ, ಎಡಗೈ ಮ್ಯಾ ಮಾಡ್ರಿ. ಅದನ್ನ ಹಿಂಗೆ ಇಡ್ರಿ. ಇಟ್ರೆ ಊಟ ಮಾಡೋ ಕೈ ತಗೋರಿ. ಊಟ ಮಾಡು. ಬಲಗೈ ಅಂತಾರೆ ಅದಕ್ಕೆ. ಉಲ್ಲಾಸ್ ಊದನ್ ಕಡ್ಡಿ ಆ ಕಡೆದೆ ಅತ್ತ. ಹ್ಞೂ, ಓಕೆ. ನೋಡ್ರಿ, ಈಗ ನಾ ಮಾಡೋದು ಫಸ್ಟ್ ನೋಡ್ರಿ. ಯಾಕಂದ್ರೆ ಮಾಡ್ಬಾರ್ದು, ಪಡ್ ಅಂತ ಹೊಡಿತೀನಿ ನಾನು. ಇದು ಹೆಬ್ಬಟ್ಟನ್ನ ಈ ಕಡೆ ಮೂಗಡ್ಯಾಗ 2 ತೂತು ಅದಾವ. 2 ಅದಾವ ಇಲ್ಲ? 1 ತೂತು ಮುಚ್ಚ್ರಿ. ಮುಚ್ಚಿದ್ರಿ? ಇದು 1 ತೂತು ಉಳಿತಿಲ್ಲ. ಈ ತೂತ್ನ್ಯಾಗಿಂದ ಗಾಳಿ ಒಳಗೆ ತಗೋರಿ, ಬಿಡಬೇಡ್ರಿ. ಈಗ ಈ ಮಧ್ಯದ ಬೆರಳಿಂದ ಈ ಕಡೆದು ಮುಚ್ಚ್ರಿ. ಮುಚ್ಚಿ ಆಗಲ್ಲಿ ಮುಚ್ಚಿದ್ರಲ್ಲ ಅದನ್ನ ಬಿಡ್ರಿ, ಅದ್ರಾಗ ಗಾಳಿ ಹೊರ ಬಿಡ್ರಿ. ಈಗ ಈ ಕಡೆ ಹೋಲ್ ಕುಲ್ಲ ಐತಿಲ್ಲ, ಅದ್ರಾಗ ಗಾಳಿ ಒಳಗೆ ತಗೋರಿ. ಹಿಂಗೆ ಹಿಡ್ಕೋಬೇಕು, ಹಿಂಗೆ ಹಿಂಗೆ ಹಿಡ್ಕೋಬೇಕಿದೆ. ತಂಗಿ, ನಾನು ಸೀದಾ ಕುಂದ ಮುಲ್ಲಾಸ್ ಊದನ್ ಕಡ್ಡಿ ಹಿಂಗೆ. ಇದು ಫಸ್ಟ್ ಲೆಕ್ಕ ನೋಡ್ರಲಿ. ಫಸ್ಟ್ ನಾನು ನೋಡಿ, ನೀವು ಯಾರು ಮಾಡಬೇಡ, ಬಿಡ್ರಿ, ಮಾಡಬೇಡ. ನೋಡ್ರಿ, ನೋಡಕತ್ತೀರಿ, ಹೊಡಿತೀನಿ. ಮತ್ತು ನಾ ಎದ್ದು ಬಂದು ಹೊಡಿತೀನಿ. ವಿಡಿಯೋದಾಗ ಕಾಣ್ತದ, ಕೇರಿಲ್ಲ. ಇದನ್ನ ಮೂಗ ಫಸ್ಟ್ ಲೆಕ್ಕ ಇದನ್ನ ಮುಚ್ತೀರಿ. ಮುಚ್ಚಿ ಇದ್ರಾಗ ಗಾಳಿ ತಗೊಂಡು ಇದನ್ನ ಲಾಕ್ ಮಾಡಿ, ಇದು ಕುಲ್ಲಾಗತ್ತಿಲ್ಲ, ಇದ್ರಾಗ ಬಿಡ್ಬೇಕು. ಇದ್ರಾಗ ಗಾಳಿ ತಗೊಂಡು ಇದ್ರಾಗ ಬಿಡ್ಬೇಕು. ಇದ್ರಾಗ ಗಾಳಿ ತಗೊಂಡು ಇದ್ರಾಗ ಬಿಡ್ಬೇಕು. ಇದಕ್ಕೆ ಏನಂತಾರ? ಪ್ರಾಣಾಯಾಮ. ಏನಂತ ಇದಕ್ಕೆ? ಪ್ರಾಣ ಅಂದ್ರೆ ಉಸಿರು. ಪ್ರಾಣ ಅಂದ್ರೇನು? ಉಸಿರು. ಹೌದ್ರ? ಆ ಉಸಿರಕ್ಕೆ ಒಂದು ಆಯಾಮ, ಅದೇ ಪ್ರಾಣಾಯಾಮ. ಅಂದ್ರೆ ಒಂದು ಶಿಸ್ತು. ಉಸಿರಿಗೂ ಸಹ ಏನದ? ಶಿಸ್ತು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಲ ಬದುಕುವ ಪ್ರಾಣಿ ಯಾವುದು ಗೊತ್ತಾ? ಆಮೆ. ಯಾವುದು? ಯಾವುದು? ಸುಮಾರು 300ರಿಂದ 350 ವರ್ಷಗಳ ಕಾಲ ಬದುಕುತ್ತದೆ. ಯಾಕಷ್ಟು ವರ್ಷಗಳ ಕಾಲ ಬದುಕತ್ತಂದ್ರೆ ಅದರ ಉಸಿರಾಟದ ಶಿಸ್ತು. ಏನು? ಅದು ನೋಡ್ರಿ, ಅದು ನೋಡಾಕ ಭಾಳ ನಿಧಾನ ಚಲಿಸುತ್ತೆ. ಹೌದಾ? ಬಡ 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 ಬಡ. ಈಗಿನ ಕಾಲ ಹೆಂಗೈತೆ ಅಂತಂದ್ರೆ ಬಡ 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 ಬಡ, ಎಲ್ಲ ಪ್ರತಿಯೊಂದು ಬಡ ಬಡ. ಈಗ ನೋಡಿ, ತೊಗರಿನೂ ಬೆಳೆದು ಬಡ ಬಡ, ಕಬ್ಬು ಬೆಳೆದು ಬಡ ಬಡ, ಮೆಣಸಿನಕಾಯಿ ಬೆಳೆದು ಬಡ ಬಡ, ಪ್ರತಿಯೊಂದು ಬಡ 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 ಬೆಳೆದು ಅಷ್ಟೇ ಬಡ ಬಡ ಸತ್ತು ಹೋಗ್ಬಿಡ್ತಾರೆ. ಅದನ್ನು ತಿಂದವರು ಅಷ್ಟೇ ಬಡ ಬಡ ಸತ್ತು ಹೋಗ್ಬಿಡ್ತಾರೆ. ಆದ್ರೆ ಮೊದಲೇಕಿನ ಕಾಲದ ಜನ
ಅವ್ರಿಗೆ ಅಡ್ಡಾಡಕ್ಕೆ ಏನಿದ್ದಿಲ್ಲ, ಬೈಕ್ ಇಲ್ಲ, ಸ್ಕೂಟರ್ ಇಲ್ಲ, ಕಾರ್ ಇಲ್ಲ, ಏನಿಲ್ಲ. ಅವ್ರು ನಡ್ಕೋತ ಹೋಕ್ಕಿದ್ರು, ನಡ್ಕೋತ ಬರ್ತಿದ್ರು. ಅವರು 100, 110, 120 ವರ್ಷ ಬದುಕ್ತಿದ್ರು. ಆದ್ರೆ ಇವತ್ತು ಎಷ್ಟೋ ಜನ ಮಕ್ಕಳಿಗೆ 30-40 ವರ್ಷ ಆಗನ ಸಾಯ್ತಾ ಇದ್ದಾರ. ಮತ್ತು ಹುಟ್ಟಿದ ಕೂಸಿಗೆ ಸದ್ಯಕ್ಕೆ ಶುಗರ್ BP ಬರ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಊಟ. ಇದೇನು ಬಡ 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 ಫಾಸ್ಟ್ ಫಾಸ್ಟ್ ಅನ್ನಕತ್ತೀವಲ್ಲ, ಅದು ನಮ್ಮ ಜೀವನ ವೇಸ್ಟ್ ಮಾಡಕತ್ತದ. ಅನ್ರಿ ಫಾಸ್ಟ್ ವೇಸ್ಟ್ ಫಾಸ್ಟ್ ವೇಸ್ಟ್. ಅದಕ್ಕೆ ನಮ್ಮ ಜೀವನ ಏನಾಗತ್ತದ, ವೇಸ್ಟ್ ಆಗತ್ತದ. ಅಂದ್ರೆ ನಾವು ಫಾಸ್ಟಾಗಿ ಎಷ್ಟು ಮಾಡಕ್ಕೆ ನೋಡಕತ್ತೀವಿ, ನಮ್ದು ಇನ್ನೂ 40-60 ವರ್ಷಕ್ಕೆ ಸತ್ತು ಬಿಟ್ರೆ ಇನ್ನೂ 40 ವರ್ಷ ಏನಾಗುತ್ತೆ, ವೇಸ್ಟ್ ಆಗತ್ತದ. ಅದು ಅರ್ಥ ಆಯ್ತಾ? ಅದ್ರ ಸಂಬಂಧ ನಾವು ಇವತ್ತು ಏನು ಮಾಡಬೇಕಾಗಿದೆ ಅಂದ್ರೆ, ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಬಿಡಬೇಕು. ಅರ್ಥ ಆಯ್ತಾ ಮುದ್ದು ಮಕ್ಕಳೇ? ತೀರ್ತೀರಿ, ಮಾಡ್ತೀರಿ? ಎಲ್ಲಾರು ಹಿಂಗೆ ಮಾಡ್ರಿ. ಊಟದ ಕೈಯನ್ನ ಹಿಂಗೆ ತಗೋರಿ. ಫಸ್ಟ್ಲೆಕ್ ಹೆಬ್ಬಟ್ಲೆ ಈ ಕಡೆ ಮುಚ್ಚ್ರಿ, ಆ ಕಡೆ ಮುಚ್ಚ. ಉಸಿರು ತೋರಿ ಒಳಗೆ. ಈಗ ಇದನ್ನ ಮುಚ್ಚ್ರಿ, ಇದನ್ನ ಬಿಡ್ರಿ. ಉಸಿರು ಬಿಡ್ರಿ, ಅವ್ರು ಬಿಡ್ರಿ. ಆಯ್ತಾ? ಈಗ ಈ ಕಡೆ ಏನು ಖುಲ್ಲಾಗಿತ್ತಲ್ಲ ಅದ್ರಾಗ ಗಾಳಿ ಒಳಗೆ ತಗೋರಿ. ಈಗ ಅದನ್ನ ಮುಚ್ಚ್ರಿ, ಈ ಕಡೆ ಬಿಡ್ರಿ. ಗಾಳಿ ಒಳಗೆ ತಗೋರಿ, ಲಾಕ್ ಮಾಡ್ರಿ. ಗಾಳಿ ಒಳಗೆ ಹೊರಗೆ ಬಿಡ್ರಿ. ಗಾಳಿ ಒಳಗೆ ತಗೋರಿ, ಲಾಕ್ ಮಾಡ್ರಿ. ಲಾಕ್ ಓಪನ್ ಮಾಡ್ರಿ. ಗಾಡಿ ಒಳಗೆ ಹೊರಗೆ ಬಿಡ್ರಿ. ಗಾಳಿ ಒಳಗೆ ತಗೋರಿ, ಲಾಕ್ ಮಾಡ್ರಿ. ಈ ಕಡೆ ಲಾಕ್ ಓಪನ್ ಮಾಡ್ರಿ. ಗಾಡಿ ಹೊರಗೆ ಬಿಡ್ರಿ. ಗಾಡಿ ಒಳಗೆ ತಗೋರಿ, ಲಾಕ್ ಮಾಡ್ರಿ. ಲಾಕ್ ಓಪನ್ ಮಾಡ್ರಿ. ಗಾಡಿಯನ್ನು ಹೊರಗೆ ಬಿಡ್ರಿ. ಆಯ್ತಾ? ಇದಕ್ಕೇನಂತಾರ? ಪ್ರಾಣಾಯಾಮ. ಏನಂತಾರ? ಪ್ರಾಣಾಯಾಮ ಅಂದ್ರೇನು? ಉಸಿರಿಗೆ ಒಂದು ಶಿಸ್ತು. ಎದಕ್ಕೆ ಒಂದು ಶಿಸ್ತು? ಈ ರೀತಿ ಮಾಡಿದ್ರೆ ನಿಮ್ಮ ಎಲ್ಲ ನರನಾಡಿಗಳಿಗೆ ಉಸಿರು ಹೋಗ್ತದ. ಆಯ್ತಾ? ಅದಕ್ಕೆಲ್ಲ ಖುಷಿ ಆಗತ್ತೆ. ನಿಮಗೆ ಸ್ವಲ್ಪ ಖುಷಿ ಅನ್ಸಕತ್ತೈತಿಲ್ಲ ಒಳಗೆ, ಹೌದಲ್ಲ? ಅದೇ ನೋಡು, ಬರೇ ಕ್ವಾಣ್ಯಾಗಿದ್ದದ್ದು ಕೊಳಿತು, ಬೀದ್ಯಾಗಿದ್ದಿದ್ದು ಬೆಳೀತು ಅಂತ. ಬರೀ 4 ಕೋಣ್ಯಾಗ ಹುಡುಗರ್ನ ಹಾಕಿ ಏನು ಮಾಡೋದು, ಅದನ್ನ ಓದಿಸಿದ್ರೆ ಆ ಹುಡುಗರು ಕೊಳ ತಗೋತಾವ. ಅದ ಹುಡುಗರ್ನ ಅಭ್ಯಾಸನೂ ಮಾಡಿಸ್ಬೇಕು, ಹೊರಗೆ ಓಣ್ಯಾಗ ಅಡ್ಡಾಡಿಸ್ಬೇಕು. ನಮ್ಮ ಸರ್ಕಾರಿ ಶಾಲೆ ಹುಡುಗರು ನೋಡ್ರಿ ಹಂಗೆ ಓಣಿ ಎಲ್ಲಿ ಯಾರ ಸತ್ರ, ಯಾರ ಜಗಳಾಡಕತ್ರ, ಏನಾಯ್ತು, ಯಾಕೆ ಜಗಳಾಡಿದ್ರು, ಎದು ಸಂಬಂಧ ಜಗಳಾಡಿದ್ರು ಅಂತೇಳಿ ಮುಂದೆ ನಿಂತು ನೋಡಿ ಅವ್ರ ಸಮಾಧಾನ ಮಾಡಿ, ಹಂಗೆ ಮಾಡಬಾರ್ದ್ರಪ್ಪ ನೀವಂತೆ ಅವ್ರಿಗೆ ಬುದ್ಧಿ ಹೇಳಿ ಬರ್ತಾರೆ. ಯಾಕೆ? ಅದು ಬೀದಿ ಒಳಗಿದ್ದು ಬೆಳೀತು. ಅಂದ್ರೆ ಈ ಪ್ರಪಂಚ ಏನದ, ದನ ಕರು ಗಿಡ ಮರ ಇವೆಲ್ಲ ನೋಡಿ ಬೆಳಿಬೇಕು. ಅರ್ಥ ಆತಾ? ಬರೀ ಸಿಟಿ ಒಳಗೆ ಏನದ, ಬರೀ ಸಾಲಿ ಹುಟ್ಟಿ ಬೆಳೆದು ಇನ್ನ ಹುಟ್ಟಿ 1 ತಿಂಗಳು ಆಗಿರೋದಿಲ್ಲ, ಆಗಲೇ ಆ ಹುಡುಗನ ಹೆಸರು ಹಚ್ಚಿರ್ತಾರೆ. ಅಡ್ವಾನ್ಸ್ ಅಷ್ಟು ಫಾಸ್ಟ್ ಅದ ಜಗತ್ತಿವ, ಸೀಟ್ ಸಿಗುತ್ತಿಲ್ಲ. ಅದಕ್ಕೆ ನಿಮ್ಗೆ ಏನು ಹೇಳ್ತಾ ಇದೆ ಅಂದ್ರೆ, ನೀವೆಲ್ಲ ಒಳ್ಳೆ ಪರಿಸರ, ಒಳ್ಳೆ ನಾಡು, ಶರಣರ ನಾಡು ನಾಲತವಾಡ. ಯಾರ ನಾಡು? ನಾಲತವಾಡ. ಆಮ್ಯಾಗ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ನಗರ ಶಾಲೆಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನಾವು. ಹೌದಲ್ಲ? ಹಂಗೆ ನೀವು ಏನಾಗಬೇಕು, ಭಾರತಕ್ಕೆ ಅವ್ರು ರತ್ನ ಆದರು. ಹೌದಲ್ಲ? ನೀವು ಅಟ್ಲೀಸ್ಟ್ ನಿಮ್ಮ ಊರು
ಅದು ಆಗಲಿಲ್ಲ ನಿಮ್ಮ ಓಣಿ, ಅದು ಆಗಲಿಲ್ಲ ನಿಮ್ಮ ಮನಿ, ಅಷ್ಟಕ್ಕರ ನೀವು ರತ್ನಗಳಾಗಬೇಕು. ಅರ್ಥ ಆಗುತ್ತಾ ಹೇಳೋದು? ಮೊದಲ ಮನೆ ಗೆದ್ದು ಮಾರು ಗೆಲ್ಲು. ಅರ್ಥ ಆತ? ಮೊದಲು ಮನ್ಯಾಗ ಗೆಲ್ಕೋಬೇಕು. ತಂದೆ ತಾಯಿ ಹೊಲಿಸ್ಕೋಬೇಕು. ಆತಾತಿಲ್ಲ? ತಂದೆ ತಾಯಿ ಪ್ರೀತಿ ಹೊಲಿಸ್ಕೋಲಿಲ್ಲ ಅಂತಂದ್ರ 4 ಮಂದಿ ಒದಿತಾರ ನೀವು. ಅರ್ಥ ಆಗತ್ತೇನು ತಮ್ಮ? ಅರ್ಥ ಆತು? ದಾರು ಕುಡಿದು ಸಿಗರೇಟ್ ಸೇದವರು ಗುಟ್ಕಾ ತಿನ್ನೋರ ಜೊತೆ ಅಡ್ಡಾಡಬಾರ್ದು. ಯಾರ ನಿಮ್ಮ ಮನ್ಯಾಗ ದಾರು ತೊಂಬ ಗುಟ್ಕಾ ತೊಂಬ ಅಂತ ರೊಕ್ಕ ಕೊಟ್ರ ಅವ್ರಿಗೆ ಕೈ ಮುಗಿತೀವಿ. ನಮ್ಮ ಗುರುಗಳು ಹೇಳ್ಯಾರ ಇಂಥ ಕೆಲಸ ನಾವು ಮಾಡಲ್ಲ ಅಂತೇಳಿ ಕೈ ಮುಗಿದು ಹೇಳ್ಬೇಕು. ನೀವು ಅದ ರೊಕ್ಕಕ್ಕೆ ಸಿಕ್ಕಿ ಸರಿ ನಮ್ಮ ಮಾಮ 10 ರೂಪಾಯಿ ಕೊಟ್ಟ ಅಂತೇಳಿ 100 ರೂಪಾಯಿ ತೊಗೊಂಡು ಹೋಗಿ 10 ರೂಪಾಯಿ ತೊಗೊಂಡು 1 ಕ್ವಾರ್ಟರ್ ದಾರು ತೊಗೊಂಬಂದು ಕೊಟ್ಟು ಬಿಡಬಾರ್ದು. ಅರ್ಥ ಆಗುತ್ತಾ? ನಾವು ಹೇಳ್ಬೇಕು, ಕುಡಿಬ್ಯಾಡ್ರಿ, ಆರೋಗ್ಯ ಹಾಳಾಗ್ತದ. ಅರ್ಥ ಆತ? ಈಗ ನೋಡ್ರಿ, ಈಗ ನಿಮ್ಮಪ್ಪ ನಿಮ್ಮವ್ವ ಅದಾರಂತ ನಿಮ್ಗೆಲ್ಲ ಚಲೋ ಬಟ್ಟಿ ಊಟ ಸಿಗ್ತದ. ಅವರೇ ಇಲ್ಲ ಅಂದ್ರೆ ಆಗ್ತದ? ನೀವು ದುಡ್ಯಾಕ ಹೋಗ್ಬೇಕಾಗತ್ತಿಲ್ಲ ಗೌಂಡ್ಯಾರ ಕೈಯಾಗ ಕಾಂಕ್ರೀಟ್ ಹಾಕಾಕ, ಹೌದಲ್ಲ? ಅದಕ್ಕೆ ನೀವೇನು ಮಾಡಬೇಡ್ರಿ. ದಯವಿಟ್ಟು ನಿಮ್ಮಪ್ಪ ನಿಮ್ಮವ್ವ ಇರ್ಬೇಕಾ ಸಾಯ್ಬೇಕಾ? ಇರ್ಬೇಕಂದ್ರೆ ಅವ್ರಿಗೆ ದಯವಿಟ್ಟು ಅವ್ರೇನು ನಿಮ್ಮ ಮನ್ಯಾಗ ಚಟ ಮಾಡೋರಿದ್ರೆ ಅವ್ರಿಗೆ ಕೈ ಮುಗಿದು ಕಾಲು ಮುಗಿದು ಹೇಳ್ರಿ. ದಿನ ಏನು ಮಾಡ್ರಿ? ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ರಿ, ಆಟ ಆಡ್ರಿ. ಶಾಲಿ ಬಿಟ್ಟು ಆಟ ಬೇಡ್ರಿ. ದಿನ ಬೆಳಿಗ್ಗೆ 5ಕ್ಕೆ ಕೇಳ್ಬೇಕು. ನಮ್ಮ ಮನ್ಯಾಗ ನಾನು 4:00ಗೆ ಹೇಳ್ತೀನಿ. ನನ್ನ ಮಕ್ಕಳಿಗೆ 4:40ಕ್ಕೆ ಎಬ್ಬಿಸ್ತೀನಿ. ಎಬ್ಬಿಸಿ 4:50ರಿಂದ ಹಿಡ್ಕೊಂಡು 6:10ವರೆಗೂ ಅಭ್ಯಾಸ ಮಾಡಿಸ್ತೀನಿ. ಆಮ್ಯಾಗ 6 ಗಂಟೆ 10 ನಿಮಿಷದಿಂದ ನಾ ಎಲ್ಲ ಮಕ್ಕಳು ಇಡೀ ಓಣಿ ಮಕ್ಕಳು ಕರ್ಕೊಂಡು ಏನು ಮಾಡ್ತೀನಿ? ಆಟಕ್ಕೆ ಹೋಗ್ತೀನಿ. ಅದಕ್ಕೆ ಯಾವುದೇ ರೊಕ್ಕ ರೂಪಾಯಿ ಇಲ್ಲ. ಈತ ದೇವ್ರು ನಮಗೆ ಆರೋಗ್ಯ ಕೊಟ್ಟರೆ ಸಾಕು, ಅದೇ ದೊಡ್ಡದು. ಹೌದಲ್ವಾ ತಂಗಿ? ಅದನ್ನು ತಿಳ್ಕೊ. ಅದಕ್ಕೆ ನೀವು ಸಹ ಏನು ಮಾಡ್ರಿ? ಒಳ್ಳೆಯವ್ರಾಗ್ರಿ ತಂಗಿ. ಯವ್ವ ಏನು ಜೀವ ತಿನ್ನಾಕತ್ತೆ ಅಲ್ಲಿ ವಿಡಿಯೋ ಆಗತ್ತದ. ಯವ್ವ ಅಂಬೇಡ್ಕರ್ ನಂಗೆ ಶಾಲೆ ಮಕ್ಕಳು ಎಷ್ಟರ ಜೀವ ತಿನ್ನಾಕತ್ತಾರ ಅಂತೇಳಿ ಎಲ್ಲರೂ ಮಾತಾಡ್ತಾರಲ್ಲೇ. ಅರ್ಥ ಆಯ್ತು? ಗುಡಿಯಾ ಶಾಲೆ ಮಕ್ಕಳು ಭಾಳ ಶಿಸ್ತು. ಮೊನ್ನೆ ಹೊಸ್ತಾಗಿ ಬಂದಂಥ ಹೆಡ್ ಮಾಸ್ಟರ್ಸ್ ಅದೇ ಕೇಳಿದ್ರು, ಹುಡುಗರು ಭಾರಿ ಚುರುಕದಾರಿ ಸರ್ ಅಂತ. ಏ ತಂಗಿ ಈ ಕಡೆ ಒಳಗೆ ಕುಂದ್ರ ಯವ್ವ, ನಮ್ಮವ್ವ ಯಾರಿಗೆ ಹೇಳಕತ್ತೇನೆ ನಾನು? ಸುಳ್ಳಲ್ಲ, ಸತ್ಯವಾಗ್ಲೂ ಹೊಸ್ತಾಗಿ ಹೆಡ್ ಮಾಸ್ಟರ್ ಚಲವಾದಿ ಸರ್ ಅವರು 6 ಹುಡುಗರು ಸರ್ ಭಾರಿ ಚುರುಕದಾವ್ರಿ ಅಂತ ಹೇಳಿದ್ರು. ಅವಾಗ ನಮಗೆ ಭಾಳ ಖುಷಿ ಅನ್ನಿಸ್ತದೆ ತಮ್ಮ. ಯಾಕಂದ್ರೆ ಮೊದಲೇ ಶಾಲೆ ಹೆಡ್ ಮಾಸ್ಟರ್ ನಾನು. ಒಬ್ಬರು ಹೊಸ್ತಾಗಿ ಬಂದಂಥ ಹೆಡ್ ಮಾಸ್ಟ್ರು ಇನ್ನೊಬ್ಬ ಹೆಡ್ ಮಾಸ್ಟರ್ಗೆ ಹುಡುಗರು ಭಾಳ ಚುರುಕದಾರೆ ಅಂತ ಹೇಳಿದಾಗ ಆ ಹೆಡ್ ಮಾಸ್ಟರ್ಗೆ ಅದೊಂದು ಖುಷಿ. ಈಗ ನಾ ಹೊಸ್ತಾಗಿ ಬಂದೇನಿ ಇಲ್ಲಿ, ಈಗ ಬಂದಾರ ಇವರು, ಈಗ ಹೆಡ್ ಮಾಸ್ಟರ್ ಆಗಿರ್ಬಿಡು. ನಾನು ಏನಪ್ಪ ಅವನು ಏನು ಹುಡುಗರು ಬರೀ ಮಾತಾಡ್ತಾವ ಅಂತ ಅಂದ್ಕೊಳ್ಳೋಣ, ಏನಾಗತ್ತ? ಏನಪ್ಪ ಕೆಟ್ಟ ಅನ್ಸುತ್ತಿಲ್ಲ? ಅದಕ್ಕೆ ಹಂಗೆ ಅನ್ಸ್ಕೋಬಾರ್ದು. ಒಳ್ಳೆ ಮಕ್ಕಳು ಅನ್ಸ್ಕೋಬೇಕು. 1 2 3. ಅದಕ್ಕೆ ಒಳ್ಳೆಯವ್ರಾಗಕ್ಕೆ ಟೈಮ್ ಭಾಳ ಬೇಕು, ಕೆಟ್ಟವ್ರಾಗಕ್ಕೆ ಟೈಮ್ ಬೇಕಾಗಿಲ್ಲ. ಕರೆಕ್ಟಾ? ನಾವು ಒಳ್ಳೆಯವರಾಗಿ ರೀತಿ ನಡತೆ ಸಂಸ್ಕಾರವನ್ನು ತಪ್ಪಿಸ್ಕೋಬಾರ್ದು. ಪ್ರತಿದಿನ ವ್ಯಾಯಾಮ ಮಾಡ್ಬೇಕು. ಅರ್ಥ ಆಯ್ತಾ? ಆರಗಲ್ಲಿ ಹೇಳಿದ್ನಲ್ಲ ನಾನು. ಈಗ ನನ್ನ ಹತ್ರ ರೊಕ್ಕ ಇಲ್ಲ ಅಂದ್ರೆ ಅಕ್ಕವ್ರ ಕಡೆ ಇಸ್ಕೋಬೋದು, ಮಾವ್ರ ಕಡೆ ಇಸ್ಕೋಬೋದು. ಆದ್ರೆ ನನಗೆ ಆರೋಗ್ಯ ಸ್ವಲ್ಪ ಕೆಮ್ಮು ನೆಗಡಿ ಐತ್ರಿ, ಇವತ್ತೊಂದು ನ್ಯೂಸ್ ನಿಮ್ಮ ಕಡೆ ಇಟ್ಕೋರಿ, ನಾಳೆ ಬೇಕಾದ್ರೆ ತೊಗೋತೀನಿ ಅನ್ನಕ್ಕೆ ಬರ್ತಾ? ಇಲ್ಲ. ಅದಕ್ಕೆ ನಿಮ್ಗೆ ಹೇಳಕತ್ತೀನಿ, ಕಾಲಿಗೆ ಏನಾರ ಮುಳ್ಳು ನಡ್ತಂದ್ರೆ ಹಂಗೆ ನಡ್ಸ್ಕೊಂಡು ಸುಮ್ಮ ಕುಂದ್ರಬಾರ್ದು. ವರ್ಷ ಆಗಿಂದಾಗ ನಿಮ್ಮ ದೊಡ್ಡವ್ರಿಗೆ ಹೇಳಿ ತೆಗೆಸ್ಕೋಬೇಕು. ಏನು ಅದನ್ನು? ಯಾಕಂದ್ರೆ ನೀವು ಇಲ್ಲಿ ನೋಡ್ರಿ, ನೀವು ಯಾರು ನನ್ನ ಕಣ್ಣಿಗೆ ನೀವೆಲ್ಲ ಹೆಂಗೆ ಕಾಣ್ತೀರಪ್ಪ ಅಂತಂದ್ರೆ ಒಬ್ಬೊಬ್ಬರು ಸಹ ಸಾಕ್ಷಾತ್ ಪರಮಾತ್ಮನ ಸ್ವರೂಪಗಳಾಗಿ ಕಾಣ್ತಾ ಇದ್ದೀರಿ. ಇವತ್ತು ಹಣಿ ಮ್ಯಾಗ ವಿಭೂತಿ ಕುಂಕುಮ. ತಂಗಿ ಯವ್ವ ನಮ್ಮವ್ವ ಏನು ಜೀವ ತಿನ್ನಕತ್ತೆ ಚಂದಕ್ಕೆ ಸಡಕೊಂಡ್ರು. ಅರ್ಥ ಆಯ್ತು? ನೀವು ಒಬ್ಬೊಬ್ಬರು ಸಹ ನೋಡುವಾಗ ಸಾಕ್ಷಾತ್ ಪರಮಾತ್ಮನು. ಯಾರ್ಯಾರು ಆ ಲಿಂಗ ಈ ಲಿಂಗ ಜ್ಯೋತಿರ್ಲಿಂಗ ಸಹಸ್ರಲಿಂಗ ನೋಡಾಕ
ಎಲ್ಲೆಲ್ಲೋ ಹೋಗ್ತಾರಂತ. ಆದ್ರೆ ನಮ್ಮ ಕಣ್ಣು ಮುಂದೆ ನೀವಿವತ್ತು ಏನಪ್ಪಾ ಸಾಕ್ಷಾತ್ ಪರಮಾತ್ಮನ ಸ್ವರೂಪಗಳಾಗಿ ಕಾಣ್ತಾ ಇದೆ. ಹನಿ ಮ್ಯಾಗ ವಿಭೂತಿ ಎಷ್ಟು ಚಂದ, ಕುಂಕುಮ ಎಷ್ಟು ಚಂದ, ಎಷ್ಟು ಚಂದ ಶಿಸ್ತಿನಿಂದ ಕುಂತೀರಿ ನೋಡ್ರಿ. ಇದಕ್ಕೊಂದು ಜೋರ ಚಪಾತಿ. ಅದಕ್ಕೆ ಇಲ್ಲಿ ನೋಡ್ರಿ, ನಿಮ್ಮಲ್ಲಿ ನಾವು ದೇವರನ್ನು ಕಾಣಬೇಕಂತ ನಾವು ಬರ್ತೀವಿ. ಆದ್ರೆ ನೀವು ಹೊಡೆದಾಟ, ಬಡದಾಟ, ಜಗಳಾಟ, ಏನ್ರ ಇಲ್ಲಿದ್ ಹೋಗಿ ಮನ್ಯಾಗ ಇಡೋದು, ಜಗಳ ಆಡೋದು, ಜಗಳ ಹಚ್ಚೋದು, ಅವ್ರು ಬಂದು ಎಕಡ್ರೆ ಟೀಚರ್ಸ್ಗಳಿಗೆ ಮಾತಾಡ್ಸೋದು ಎಂದೂ ಮಾಡಬಾರ್ದು. ಆಮೇಲೆ ಯಾವುದೇ ಶಿಕ್ಷಕರಿರ್ಲಿ ಪಾಲಕರಿರ್ಲಿ, ಪಾಲಕರು ಬಂದು ಶಿಕ್ಷಕರಿಗೆ ಬೈದ್ರ ಆ ಶಿಕ್ಷಕರು ನಿಮ್ಮ ಮಕ್ಕಳ ಜೀವನ ಎಷ್ಟೇ ಉದ್ಧಾರ ಮಾಡಿದ್ರು, ಎಷ್ಟೇ ಕಲಿಸಿದ್ರು ನಿಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಅರ್ಥ ಆಗತ್ತೆ ನಾ ಹೇಳೋದು? ಓಪನ್ ಆಗಿ ಹೇಳ್ತೀನಿ. ಯಾವ ತಂದೆ ತಾಯಿ ಪಾಲಕರು ಬಂದು ಏನು ಮಕ್ಕಳ ಮುಂದೆ ಶಿಕ್ಷಕರಿಗೆ ಬೈದ್ರೆ ಆ ಮಕ್ಕಳು ಎಂದೂ ಸಹ ಶಿಕ್ಷಕರಿಗೆ ಗೌರವ ಕೊಡಲ್ಲ. ಆ ಮೂಗಿಡ ತುಪ್ಪ ಕುಡಿಸಿದ್ರು ಸಹ ಆ ಮಕ್ಕಳಿಗೆ ಅದು ಔಷಧ ನಾಟಲ್ಲ. ಅದಕ್ಕೆ ದಯವಿಟ್ಟು ನಾವು ಶಿಕ್ಷಕರ ಘನತೆ ಗೌರವವನ್ನು ಕಾಪಾಡಬೇಕಾಗಿದೆ. ಇವತ್ತಿನ ಜನಕ್ಕೆ ತಿಳುವಳಿಕೆ ಭಾಳ ಕಮ್ಮಿ ಆಗತ್ತಾ ಇದೆ. ಅದಾಗಬಾರ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ಗುರುಗಳನ್ನ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ನೀನೇ ಅಂಥೇಳಿ ಕೈ ಮುಗಿದ ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕಾಗಿದೆ. ಮುದ್ದು ಮಕ್ಕಳೇ, ನಾವು ಅಮೇರಿಕಾದವರಲ್ಲ. ಸೀತಾ ಇಡೀ ಇವತ್ತ ವಿಶ್ವಕ್ಕೆ ಯೋಗ ದಿನವನ್ನು ಪರಿಚಯಿಸಿದ ದೇಶ ಅದು ನಮ್ಮ ಭಾರತ ದೇಶ, ನಮ್ಮ ದೇಶ, ನಮ್ಮ ಹೆಮ್ಮೆ. ಅದಂತೀವಿ. ಅರ್ಥ ಆಗ್ತಾ ಇದೆ? ಹಂಗ ಗುರು ದೊಡ್ಡವ, ಅವಂಗ ನಾವ್ ಎಂದೂ ಸಹ ಮನಸ್ಸು ನೋಸ್ಲಾರ್ದಂಗ ಬದುಕ್ತೀವಿ. ಗುರು ಅಂದ್ರೆ ಏನು? ಹರ ಮುನಿದರು ಗುರು ಕಾಯುವ ಅಂತ. ಅಂದ್ರ ಸಾಕ್ಷಾತ್ ಪರಮಾತ್ಮನೇ ಸಿಟ್ಟಾದ್ರೂ ಗುರು ಏನ್ ಮಾಡ್ತಾನಂತ, ಸರಿ ಇಲ್ಲ ಅವ್ನು ಬಾ ದಿಮಾಕ್ ಆಗೈತೆ, ಅವ್ನು ಸಾಯಿಸ್ತೀನಿ ಅಂತೇಳಿ ಪರಮಾತ್ಮ ಸಿಟ್ಟಾಗಿ ಶಿಷ್ಯನನ್ನ ಸಾಯಿಸಿ ಬಂದಾಗ ಗುರು ಹೋಗಿ ಎದುರು ನಿಂತಂತ, ನನಗ ಅವಕಾಶ ಕೊಡು, ಆ ಮಗುವನ್ನ ತಿದ್ದಾಕ ನನಗೆ ಅವಕಾಶ ಕೊಡು ಅಂತೇಳಿ ಸಾಕ್ಷಾತ್ ಗುರು ಹೋಗಿ ಏನ್ ಮಾಡಿದಂತ ಆ ಪರಮಾತ್ಮನ ಮುಂದೆ ಕಾಲ್ ಬಿದ್ದು ಸಾಯಿಸೋದಾರ ನನ್ ಸಾಯಿಸು, ಯಾಕ ಅವಂಗ ನಾ ಚಂದ ಕಲ್ಸಕ್ಕಾಗಿಲ್ಲ ಅಂದಾಗ ಹರನಿಗೂ ಅಂದ್ರೆ ಪರಮಾತ್ಮನಿಗೆ ಏನಾತಂತ ಕೋಪ ತನ್ನಗಾತಂತ. ಅದಕ್ಕ ಹರ ಮುನಿದರು ಗುರು ಕಾಯುವ. ಏನ್ ಹೇಳ್ರಿ? ಅದನ್ನ ನೆನ್ಪಿಟ್ಕೊಡ್ರಿ. ಗುರು ಅಂತಂದ್ರ ಏನೋ ಒಂದು ತಂಗಿ, ಏನೋ ಒಂದು ರೊಕ್ಕ ರೂಪಾಯಿ ಪಗಾರಗಾಗಿ ದುಡಿಯುವಂತ ವ್ಯಕ್ತಿ ಅಂತ ತಿಳ್ಕೊಬೇಡ್ರಿ. ಅರ್ಥಾತ ಆ ಗುರುವಿನಲ್ಲಿದ್ದಂತ ಜ್ಞಾನ ಹಂಚಾಕ ಇಲ್ಲೋಳ ಸರ್ಕಾರದವ್ರು ಲಕ್ಷ ಕೋಟಿ ಗಂಟ್ಲೆ ಪಗಾರ ಕೊಟ್ರು ನಮ್ಮ ಜ್ಞಾನಕ್ಕೆ ಸರಿ ಸಮಾನವಾದದ್ದು ಯಾವುದೂ ಇಲ್ಲ. ಗುರುಗಳಂತಂದ್ರೆ ಏನು? ಸರ್ಕಾರ ಕೊಡುವಂತ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿಗೆ ನಮ್ಮ ಜ್ಞಾನವನ್ನು ಮಾರ್ಕೋಕತ್ತಿಲ್ಲ ನಾವು. ಶಿಕ್ಷಕರಂತಂದ್ರ ನಮಗ ನಮ್ಮದೇ ಆದಂತ ಏನು ವೃತ್ತಿ ಧರ್ಮ. ಅರ್ಥ ಆಗ್ತದ? ನಮ್ಮ ಜ್ಞಾನವನ್ನು ಕೊಂಡ್ಕೊಳಕ ಯಾರಿಂಗೂ ಆಗಲ್ಲ. ನಾವು ಅದನ್ನ ದಾನ ಮಾಡ್ತಾ ಇದೀವಿ ಜಗತ್ತಿಗೆ. ಅದಕ್ಕ ಆ ಗುರುವಿನ ಶ್ರೇಷ್ಠತೆ ಘನತೆ ಗೌರವ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾವಾಗ್ಲೂ ಇತ್ತದು. ಇವತ್ತು ಸರ್ಕಾರಗಳು ಕಾಣುವಂತ ದೃಷ್ಟಿಕೋನಗಳ ಬದಲೇ ಆಗ್ತಾ ಇದೆ. ಶಿಕ್ಷಕರಂತಂದ್ರ ಏನು? ಅವ್ರ ಕೈಯಾಗ ದುಡಿಯುವಂತ ಗುಮಾಸ್ತ್ರಕ್ಕಿಂತೂ ಅತುತಾಗ್ಬಿಟ್ಟದೆ ಇವತ್ತು. ಏನೇ ಕೆಲಸ ಮಾಡ್ರಿ ಶಿಕ್ಷಕರು ಮಾಡಿ, ಶಾಲಿ ಕೆಲಸದ ಬಿಡ್ರಿ, ಬರೇ ಗಣತಿ ಮಾಡ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ. ಇವೆಲ್ಲ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ಶಿಕ್ಷಕರ ಒಂದು ಏನು ಎಫಿಸಿಯನ್ಸಿಯನ್ನು ಕಡಿಮೆ ಮಾಡ್ತಾ ಇವೆ ಇವತ್ತು. ಅದರ ಬದಲಿಗೆ ಏನ್ ಮಾಡ್ಬೇಕಾಗ್ಯದ ಇವತ್ತು? ಒಂದು ಸರ್ಕಾರಗಳು ಏನ್ ಮಾಡ್ಬೇಕಾಗ್ಯದ? ಎಷ್ಟೋ ಜನ ನಿರುದ್ಯೋಗಿಗಳದಾರ.
ಆ ಕೆಲಸಗಳನ್ನ ಮಾಡಲಿಕ್ಕೆ ಒಬ್ಬರನ್ನ ನೇಮಿಸಿಕೋಬೇಕಾಗ್ಯದ. ಶಿಕ್ಷಕರನ್ನು ಸಂಪೂರ್ಣವಾಗಿ ಎದಕ್ಕೆ ಬಳಸ್ಕೋಬೇಕಾಗ್ಯದ? ಶಿಕ್ಷಣವನ್ನು ಕೊಡಲಿಕ್ಕೆ. ಅವಾಗ ನೋಡ್ರಿ ಪ್ರತಿಯೊಬ್ಬ ಮಕ್ಕಳು ಎಷ್ಟು ಜಾಣರಾಗ್ತಾರೆ. ಚಪಾತಿ ಅದನ್ನ ತಿಳ್ಕೊರಿ, ಪ್ರತಿಯೊಬ್ಬ ಮಕ್ಕಳು ಜಾಣರಾಗ್ತಾರ. ಹೌದಿಲ್ಲ? ಹೇಳೋದು ಸರಿ ತಪ್ಪ? ಬರೀ ಅಲ್ಲಿ ಮೀಟಿಂಗು ಇಲ್ಲಿ ಮೀಟಿಂಗು, ಆ ಕೆಲಸ ಈ ಕೆಲಸ. ಶಿಕ್ಷಕರಿಗೆ ಶಿಕ್ಷಣವನ್ನು ಕೊಡಿಸುವುದಲ್ಲದೆ ಬೇರೆ ಯಾವ ಇತರೆ ಜವಾಬ್ದಾರಿಗಳು ಇರಬಾರ್ದು ಅನ್ನುವಂಥದ್ದು ನನ್ನ ಮತ್ತು ನನ್ನ ಹಾಗೆ ಶಿಕ್ಷಣದ ಮೇಲೆ ಪ್ರೇಮಿಗಳ ಎಲ್ಲಾರ್ದು ಇಚ್ಛೆ ಇದು. ಹೌದಂತ ಇಲ್ಲಂತಿ? ಹೌದಂತ ಇಲ್ಲಂತೀವಿ? ಬರೀ ಇವತ್ತು ನಾವು ಆ ಮೀಟಿಂಗು, ಆ ಮಾಹಿತಿ ಮಾಡ್ಬೇಕು, ಈ ಮಾಹಿತಿ ಮಾಡ್ಬೇಕಂತ ನಿಮ್ಮನ್ನು ಬಿಟ್ಬಿಟ್ಟ ನಾವೇನು ಮಾಡತ್ತೇವಿ? ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡಕತ್ತೀವಿ. ಅದು ಆಗಬಾರ್ದು ಅಂತಂದ್ರೆ ನೀವು ಕೂಡಿ ಶಿಕ್ಷಣವನ್ನು ಪ್ರೀತಿಸಿ ಕಲಿಸುವ ಹಸಿವು ನಮಗಿರಬೇಕು, ಕಲಿಯುವ ಹಸಿವು ನಿಮಗಿರಬೇಕು. ಕಲಿಸುವ ಮನಸ್ಸು ನಮಗಿರಬೇಕು, ಕಲಿಸುವ ಹಸಿವು ನಿಮಗಿರಬೇಕು. ಅದಕ್ಕೆ ಇಷ್ಟು ತಿಳ್ಕೊರಿ ಅಂತ ಹೇಳ್ತಾ, ಈ ಯೋಗ ಪ್ರತಿದಿನಾನು ಮಾಡ್ರಿ. ಇವತ್ತು ಒಂದೇ ದಿನ ಅಲ್ಲ, ಜೂನ್ 21ಕ್ಕೆ ಯೋಗ ಮಾಡಿಬಿಟ್ಟು ಬಿಡೋದಲ್ಲ, ಇದು ಪ್ರತಿದಿನಾನು ಏನು ಮಾಡ್ರಿ? ಅರ್ಥ ಆಗತ್ತಾ? ಮತ್ತು ಇನ್ನೊಂದು ನೋಡ್ರಿ, ಈಗ ಭ್ರಮರ ಅಂತ ಬರುತ್ತೆ. ಯಾರಿಗೆ ಕಿವಿ ಕೇಳ್ತಾ ಇರೋದಿಲ್ಲ ಅವರೆಲ್ಲ ಏನು ಮಾಡ್ಬೇಕು? ಭ್ರಮರ ಅಂದ್ರೆ ಕಿವಿ ಚಂದ ಕೇಳಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಇಟ್ಕೋರಿ. ಇಲ್ಲಿ ನೋಡ್ರಿ, ಫಸ್ಟ್ ನೋಡಿ, ಇಲ್ಲಿ ಇಟ್ಕೊಂಡು ಈ ಹೆಬ್ಬಟ್ಟನ್ನು ಏನು ಮಾಡ್ರಿ? ಈ ಈ ಎರಡರಲ್ಲೇ ಕಣ್ಣು ಮುಚ್ಕೊಂಡು ಹಿಂಗೆ ಕಿವಿ ಐತಲ್ಲ ಮಾಡಬೇಡ್ರಿ. ಮೊದಲು ಕಿವಿ ಲಾಕ್ ಮಾಡಿ ಅಂತ ಮಾಡ್ಬೇಕು. ಅಂದ್ರೆ ಕಿವಿ ಚಂದ ಕೇಳಕ್ಕೆ ಶುರು ಮಾಡ್ತಾವೆ. ಮಾಡ್ತೀರಿ? ಕಿವಿ ಮ್ಯಾಗ ಇಟ್ಕೋರಿ. ಜೋರಾಗಿ ಉಸಿರು ಒಳ ತಗೋರಿ. ಇನ್ನೊಮ್ಮೆ ಓಂಕಾರ ಮಾಡ್ರಿ. ಉಸಿರು ಒಳ ತಗೋರಿ. ಭ್ರಮರ ಮಾಡ್ರಿ. ಸಾಕ್ ಸಾಕ್ ಸಾಕ್. ಎಕ್ಸ್ಲೇಟರ್ ಕೂಡ ಒಂದು ಎರಡು ಸಾಕು ಮಾಡು. ಒಂದು ಎರಡು ಮೂರು. ಅದಕ್ಕೆ ನೋಡ್ರಿ, ಅದಕ್ಕೆ ಇವತ್ತು ರವಿವಾರ ಇದ್ರೂ ಸಹ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯವರು ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ಮಕ್ಕಳು ಏನೋ ಇವತ್ತು ಇದನ್ನು ಮಾಡೋಣ ಅಂತೇಳಿ ನಮ್ಮ ಸರ್ಕಾರದ ನಿರ್ದೇಶನ ಅಷ್ಟೇ ಅಲ್ಲ, ನಾವು ಮಾಡುವಂಥ ಮನಸ್ಸು ಮುಖ್ಯ. ಸರ್ಕಾರದವ್ರು ಹೇಳ್ತಾರ ಅಂತ ಮಾಡೋದಲ್ಲ, ನಾವೆಲ್ಲರೂ ಇಚ್ಛೆ ಪಟ್ಟು ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಮುಖ್ಯ ಗುರುಮಾತೆಯರಿಗೂ, ನಮ್ಮ ಮುದ್ದು ಮಕ್ಕಳಿಗೂ, ನಮ್ಮ ಪ್ರೀತಿಯ ಮಾವನವರಿಗೂ ಬರಲಿ ಜೋರಾಗಿ ಚಪ್ಪಾಳೆ. ಓಕೆ. ಅದಕ್ಕೆ ನೋಡ್ರಿ, ಎಲ್ಲರೂ ಪ್ರತಿದಿನ ಇದನ್ನು ಪ್ರೀತಿಯಿಂದ ಮಾಡಿ. ಯಾರೋ ಹೇಳ್ತಾರ ಅಂತಲ್ಲ, ಸರ್ಕಾರ ಹೇಳ್ಯದ ಅಂತಲ್ಲ, ನೀವು ಪ್ರತಿದಿನ ತಮ್ಗೊಡ್ರೆ ಪ್ರತಿದಿನ ಮಾಡಿರಿ. ಪ್ರತಿದಿನ ಮಾಡೋದ್ರಿಂದ ಇಲ್ಲಿ ನೋಡಿ ತಮ್ಮ ತಂಗಿ, ಆರೋಗ್ಯವನ್ನು ನಾ ಹೇಳಕತ್ತೇನೆ, ರೊಕ್ಕ ರೂಪಾಯಿ ದೊಡ್ಡದಲ್ಲ, ಹೊಲ ಮನಿ ದೊಡ್ಡ. ಎಷ್ಟೋ ಮಂದಿ ತಂಗಿ ಜಡ್ ಬಂದ ಕಿಡ್ನಿ ಫೇಲಾಗಿ, ಲಿವರ್ ಫೇಲಾಗಿ ಎಷ್ಟೋ ಮಂದಿ ಏನು ಮಾಡಕತ್ತಾರ? ತಮ್ಮ ಹೊಲ ಮನಿ ಮಾರಿ ಔಷಧ ತೊಗೊಳಕತ್ತಾರ, ಡಯಾಲಿಸಿಸ್ ಮಾಡಿಸ್ಕೊಕತ್ತಾರ. ಆಯ್ತು? ಅದಕ್ಕೆ ನಿಮಗೆ ಹೇಳಕತ್ತೀನಿ, ಇದ್ದಾಗ ಕಾಯ್ಕೋರಿ, ಕಳ್ಕೊಂಡು ಹುಡುಕ್ಬೇಡ್ರಿ. ಏನು ಹೇಳ್ರಿ? ಇದು ನಮ್ಮ ಅಪ್ಪ ನನಗೆ ಹೇಳಿದ ದೊಡ್ಡ ಮಾತು. ಅರ್ಥ ಆತಾ? ಇದು ನಮ್ಮ ಅಪ್ಪ ನನಗೆ ಹೇಳಿದ
ಏನು ಇದ್ದಾಗ ಕಾಯ್ಕೋರಿ ಕಳ್ಕೊಂಡು ಹುಡುಕ್ಬೇಡ್ರಿ ಆಯ್ತಾ. ಒಮ್ಮೆ ಏನಾಗಿತ್ತು ಅಂತಂದ್ರೆ ನಮ್ಮ ಮನ್ಯಾಗ ತೊಗರಿ ಜೋಳ ಪುಡಿ ಕಲ್ಸಾಕತ್ತಿತ್ತು. ಜೋಳದಾಗ ಪುಡಿ ಯಾಕೆ ಕಲಿಸ್ತಾರೆ? ಬೇವಿನ ತಪ್ಪಲ ಹಾಕ್ತಾರಲ್ಲ ಜೋಳದಾಗ ಪುಡಿ, ಬೇವಿನ ತಪ್ಪಲ ಹಾಕ್ತಾರಲ್ಲ, ಯಾಕೆ ಹಾಕ್ತಾರ? ನುಸಿ ಆಗ್ಬಾರ್ದು. ಹಂಗೆ ನಾವು ಪುಡಿ ಕಲಸಾಗ ನಮ್ಮವ್ವ ಸುತ್ತಳಿ ಮತ್ತು ಸನಬು ಏನದು ದಬ್ನ ತಗೊಂಡು ಚೀಲ ಹೊಲಿ ಅಂತೇಳಿ ನಮ್ಮಪ್ಪ ಕೊಟ್ಲು. ನಮ್ಮಪ್ಪ ನೋಡಲ್ಲಿ ಬಿಡುಕಿ ಆ ಸೋಫಾದ ಕೆಳಗೆ ಇನ್ನೂ ಒಂದು ಶೇರ್ ಜೋಳ ಅದಾವು ಅಂಥೇಳಿ ಮತ್ತೆ ಅವನ್ನ ಏನು ಮಾಡಿದ್ರು ಕೈಯಲ್ಲಿ ದಬ್ಕೊಂಡು. ಅವಾಗ ನಮ್ಮಪ್ಪ ಹೇಳಿದ ಮಾತು, ಕಾಳು ಇದ್ದಾಗ ಕಾಯ್ಕೋರಿ ಕಳ್ಕೊಂಡು ಹುಡುಕ್ಬೇಡ್ರಿ. ಅರ್ಥ? ಅದಕ್ಕೆ ಕಾಳು ಅಂದ್ರೆ ಏನು? ಅನ್ನ. ಕಾಳು ಅಂದ್ರೆ ಏನು ತಂಗಿ ಯಾರ ಜೀವ ತಿಂದು ಯಾವ ಇಲ್ಲ ನೋಡೋ. ಕಾಳು ಅಂದ್ರೆ ಏನು? ಅನ್ನ. ನೋಡ್ರಿ, ಆ ಒಂದು ಕಾಳು ಹಾಕಿದ್ರೆ ಬೇರು ಬಿಟ್ಟು, ತಪ್ಲ ಬಿಟ್ಟು, ಟಾಂಗ್ಲು ಒಡೆದು, ಹೂವಾಗಿ ನೋಡ್ರಿ ಅದ್ರಾಗ ಪರಮಾತ್ಮ ಹೆಂಗಾರ ಅದ್ರೊಳಗೆ ಬರೆದಿರ್ಬೇಕು. ಹೌದಲ್ಲ? ಎಷ್ಟೊಂದು ಸೃಷ್ಟಿ. ಹೌದಲ್ಲ? ಅದು ಒಂದು ಕಾಳು ಸತ್ತು ಹುಟ್ಟಿ 1000 ಕಾಳು ಕೊಡುತ್ತೆ. ಹಂಗೆ ಇವತ್ತು ಇವತ್ತು ನನ್ನ ಜೀವನದ, ಮೇಡಮ್ಮಾರ್ ಜೀವನದ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ನಿಮ್ಮ ಹೃದಯ ಎಂಬುವ ಹೊಲದಲ್ಲಿ ಬಿತ್ಕೋಬೇಕು. ನೀವು ಅದನ್ನು ನಿಮ್ಮ ಮನಸ್ಸನ್ನುವಂಥ ಮಿದುಳಿನ ಒಳಗೆ ಬಿತ್ಕೊಂಡು ನೀವೇನು ಮಾಡ್ಬೇಕು ತಂಗಿ? ಅದನ್ನು ಚಂದಗೆ ಬೆಳಿಬೇಕು. ನನ್ನ ಮಾತು ಗಾಳಿ ಒಳಗೆ ಸಾಯ್ಬಾರ್ದು. ಇವತ್ತು ನವಲಿ ಸರ್ ಹೇಳುವಂಥ ಮಾತು, ರೇಣುಕಾ ಮೇಡಮ್ ಅವ್ರು ಹೇಳುವಂಥ ಮಾತುಗಳು ಗಾಳಿ ಒಳಗೆ ಸಾಯ್ಬಾರ್ದು. ಅರ್ಥ ಆತಿಲ್ಲ? ಅದು ಸತ್ತು ಹೋಗ್ಬಾರ್ದದ ತಮ್ಮ. ತಂಗಿ, ನಿನ್ನ ಮನಸ್ಸು ಒಳಗೆ ಆಮ್ಯಾಗ ಎಲ್ಲಿ ಮೆದುಳಿನ್ಯಾಗ ಅದನ್ನು ಬಿತ್ಕೊಂಡು, ಅದನ್ನು ಕಾಯ್ಕೊಂಡು, ಅದನ್ನು ನಿಮ್ಮ ಜೀವನ ಪೂರ್ತಿ ಏನು ಮಾಡ್ಬೇಕು? ಅದ್ರ ಫಲ ತಿನ್ಬೇಕು. ನಮ್ಮ ಚಿತ್ತರಿಗಿ ಬಸಪ್ಪ ಮಾವ, ನಮ್ಮ ಸೋದರ ಮಾವರು, ಅವರು ಒಂದು ಮಾವಿನಕಾಯಿ ಗಿಡ ಹಚ್ಚಾರ. ಆಯ್ತಾ? ಈ ಪಾಪ ಅವ್ರು ಇದ್ದಾಗ ಅದ್ರ ಫಲ ತಿನ್ನಲಿಲ್ಲ. ಆದರೆ ಈಗ ಇದ್ದವ್ರ ಅವ್ರ ಮೊಮ್ಮಕ್ಕಳು ಮಕ್ಕಳು ಹೌದಲ್ಲ, ನಾವೆಲ್ಲರೂ ಏನು ಮಾಡ್ತೀವಿ? ಅದನ್ನ ನೋಡುವಾಗೆಲ್ಲ ನಮ್ಮ ಮಾವ ಹಚ್ಚಿ ಹೋಗ್ಯಾನ ಅಂತೇಳಿ ಅದ್ರಾಗಿನ ಹಣ್ಣು ಹರ್ಕೊಂಡು ಅವ್ರು ನೆನೆಸ್ತೀವಿ. ಹೌದಲ್ಲ? ನೆನೆಸ್ತೀವಿಲ್ಲ? ಹಂಗೆ ನಾಳೆ ನೀವು ದೊಡ್ಡವರಾಗಿ ಇನ್ನು 5-10 ವರ್ಷಕ್ಕೆ ನೀವು ನಾಳೆ ನೌಕರಿ ತಗೊಂಡು ಆಮ್ಯಾಗ ಕಾರ್ನ್ಯಾಗ ವಿಮಾನದಾಗ ಅಡ್ಡಾಡುವಾಗ ನಾವಿರ್ತೇವೋ ಗೊತ್ತಿಲ್ಲ, ಸತ್ತಿರ್ತೇವೋ ಗೊತ್ತಿಲ್ಲ. ಹೌದಲ್ವ? ಇರೋಂದೇ ಸಾಯಂದೆ ಇರಂದೆ ನಾ ಎಲ್ಲ ಸತ್ತು ಹೋಗಂತ ಅಂತ ಮಾಡಿದ್ದೆ. ಅದಲ್ಲ? ಅದಕ್ಕೆ ನಾವು ಸತ್ರು ನಾವಿದ್ರೂ ಸಾಯಿ ನೋಡ್ಕೇರಿ, ನಿಮ್ಮ ಮನಸ್ಸಿನಲ್ಲಿ ಆ ಜ್ಞಾನ ಸಾಯಬಾರ್ದು. ನಮ್ಮ ಜ್ಞಾನ, ನಾ ಓಪನ್ ಆಗಿ ಹೇಳ್ತೀನಿ, ಯಾವ ಸರ್ಕಾರ ಇರಲಿ ಬೇಕಾದಿರಲಿ, ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಗುರುಗಳ ಜ್ಞಾನವನ್ನು ಬೆಲೆ ಕಟ್ಟಿ ಕೊಂಡುಕೊಳ್ಳುವಂಥ ವ್ಯಕ್ತಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಜ್ಞಾನಕ್ಕೆ ಸರಿ ಸಮಾನವಾದುದು ಜಗತ್ತಿನಲ್ಲಿ ಏನಿಲ್ಲ, ಮತ್ತೊಂದಿಲ್ಲ. ನಮ್ಮ ಶಿಕ್ಷಕರಿಗೆ ಇವತ್ತು ಅಷ್ಟು ಕೊಡ್ತೇವೆ ಇಷ್ಟು ಕೊಡ್ತೀವಿ ಅಂತ ಅಹಂಕಾರದಿಂದ ಮಾತಾಡುವಂಥ ಯಾವುದೇ ಸರ್ಕಾರ ಇರಲಿ ವ್ಯಕ್ತಿ ಇರಲಿ, ನಾ ಓಪನ್ ಆಗಿ ಹೇಳ್ತೇನೆ, ಶಿಕ್ಷಕರ ಜ್ಞಾನವನ್ನು ಬೆಲೆ ಕಟ್ಟಿ ಕೊಂಡುಕೊಳ್ಳುವಂಥ ವ್ಯಕ್ತಿ ಹಿಂದೂ ಹುಟ್ಟಿಲ್ಲ, ಇಂದೂ ಇಲ್ಲ, ಇನ್ನು ಮುಂದೆ ಹುಟ್ಟಾಕು ಸಾಧ್ಯವಿಲ್ಲ. ಶಿಕ್ಷಕರನ್ನು ನೋಡಿ, ಶಿಕ್ಷಕರನ್ನು ನಾವು ಓಪನ್ ಆಗಿ ಹೇಳ್ತೇನೆ, ಶಿಕ್ಷಕರನ್ನು ಎಷ್ಟು ನೀವು ಪ್ರೀತಿ ಮಮತೆ ಮಮಕಾರದಿಂದ ಗೌರವದಿಂದ ಎಷ್ಟು ನಡೆಸ್ಕೋತೀರಿ, ಅಷ್ಟು ಆತನಲ್ಲಿ ಜ್ಞಾನ ನಿಮಗೆ ಒಲಿತದ. ಒಂದು ಆಕಳ ನೋಡ್ರಿ, ಒಂದು ಆಕಳ ನೋಡ್ರಿ ನೀವು ಕಲ್ಕೋರಿ. ಒಂದು ಮನ್ಯಾಗ ಒಂದು ಆಡು, ಒಂದು ನಾಯಿ, ಅದಕ್ಕೆ ನಾವು ನಿಯತ್ಲೆ ಊಟ, ಅದಕ್ಕೆಲ್ಲ ಹಾಲು ಎಲ್ಲ ಹಾಕಿದ್ರೆ ಅದು ನಮ್ಗೆ ಎಷ್ಟು ಪ್ರೀತಿ ತೋರಿಸುತ್ತೆ. ಒಂದು ಆಕಳ ಅದಕ್ಕೆ ಸ್ವಚ್ಛಗೆ ಮೈ ತೊಳೆದು ಅದಕ್ಕೆ ಚಂದಗೆ ಮೇವು, ಆಮ್ಯಾಗ ಹಿಟ್ಟು, ಮತ್ತೇನು ಹಿಂಡಿ ಎಷ್ಟು ನೀವು ಕೊಡ್ತೀರಿ, ಅಷ್ಟದು ಚಂದ ನಿಮ್ಗೆ ಹಾಯ್ಲಾರ್ದಂಗೆ, ನಿಮ್ಗೆ ಒದಿಲಾರ್ದಂಗೆ ಅದೇನು ಮಾಡ್ತದೆ? ಹಾಲು ಕೊಡ್ತದ. ಆಮೇಲೆ ವರ್ಷಕ್ಕೊಮ್ಮೆ ಹೋರಿ ಈತದ. ಹೌದಲ್ವಾ? ಹೌದಲ್ಲ? ಆ ಹೋರಿ ಒಂದು 3-4 ವರ್ಷಕ್ಕೆ 50,000 1 ಲಕ್ಷ ರೂಪಾಯಿಗೆ ಮಾರ್ತದ. ಕರೆಕ್ಟ? ಅದಕ್ಕೆ ಗೋಮಾತೆ, ಯಾ ಮಾತೆ?
ತಾಯಿ ಹಾಲು ಕೆಲವು ದಿನ, ಗೋಮಾತೆಯ ಹಾಲು ಪ್ರತಿದಿನ. ಅದನ್ನು ತಿಳ್ಕೊರಿ. ತಾಯಿ ಕೇವಲ 3 ವರ್ಷ 4 ವರ್ಷ ಎದೆ ಹಾಲು ಕುಡಿಸಿ ದೊಡ್ಡೋಳು ಮಾಡ್ತಾಳೆ, ಹೌದಲ್ಲ? ತಾಯಿ ಹಾಲು ಕೇವಲ ಅಲ್ಲ, ಅದು ಶ್ರೇಷ್ಠವಾದ ಹಾಲು. ಆ ಹಾಲಿನೊಳಗೆ ಎಲ್ಲ ನಮ್ಮ ಜೀವನ ಪೂರ್ತಿ ಬೇಕಾದ ಎಲ್ಲ ಜ್ಞಾನ ತಾಯಿ ತನ್ನ ಎದೆಯೊಳಗೆ ಇಟ್ಕೊಂಡು ಕೊಡ್ತಾಳೆ. ಅದಕ್ಕೆ ಆ ತಾಯಿ ಆತ್ಮಕ್ಕೆ ಜೋರಾದ ಚಪ್ಪಾಳೆ. ಅದಕ್ಕೆ ಆ ಗೋಮಾತೆ ಆಕಿಗೂ ಒಂದು ಚಪ್ಪಾತಿ. ಅದಕ್ಕೆ ನಿಮ್ಮ ಮನೆ ಮುಂದೆ ಎಂದರ ಒಂದು ಆಕಳು ಬಂದ್ರೆ, ಸಾಕ್ಬಿಡ ಯಾವ ರೊಟ್ಟಿ ತಟ್ಟಕತ್ತೇನು, ಎಂದಾದ್ರೆ ಒಂದು ಆಕಳು ಬಂದ್ರೆ ಅದಕ್ಕೊಂದು ತುಣುಕ್ ರೊಟ್ಟಿ ಬಾಯಾಗಿಟ್ಟು ಕಳಿಸ್ರಿ. ಅರ್ಥ ಆತ? ಏನು ಇಟ್ಟು ಕಳಿಸ್ರಿ? ಇಟ್ಟು ನಮಸ್ಕಾರ ಮಾಡ್ರಿ, ನಿಮ್ಗೆ ಆಶೀರ್ವಾದ ಆಗ. ಅರ್ಥ ಆತಿಲ್ಲ? ಎಲ್ಲಾರ ಆಕಳು ಕಂಡ್ರೆ ಕಲ್ಲು ಒಗಿಬ್ಯಾಡ್ರಿ, ಪಾಪತ್ತದ. ಅರ್ಥ ಆತಿಲ್ಲ ತಮ್ಮ? ಯಾವುದೇ ಒಬ್ಬ ವಯಸ್ಸಾದ ಹೆಣ್ಮಗಳು ನಿಮ್ಮ ಮನೆ ಮುಂದೆ ಬಂದು ಯಪ್ಪ ಅಂತಂದ್ರೆ, ಹಾಗಾಗಿ ನಮ್ಮ ಮನ್ಯಾಗ ರೊಟ್ಟಿ ಮಾಡಿಲ್ಲ ನಿನಗೆಲ್ಲ ಕೊಡೋನು ಅನ್ನಬಾರ್ದು. ನಿಮ್ಮ ಕೈಯಾಗಿದ್ರೆ ₹1 ₹2 ಕೊಡ್ರಿ. ನಿಮ್ಮ ಮನ್ಯಾಗ ಇದ್ದಂಥ ರೊಟ್ಟಿಯನ್ನೇ ಕೊಡ್ರಿ, ನಿಮ್ಗೆ ಪುಣ್ಯ ಬರ್ತದೆ. ಯಾವುದೇ ತಾಯಿ ಇರಲಿ, ಯಾವುದೇ ವಯಸ್ಸಾದವ್ರು ಬರಲಿ, ಒಂದು ಆಕಳು ಬರಲಿ, ಅದಕ್ಕೇನು ಮಾಡ್ರಿ, ಒಂದು ರೊಟ್ಟಿ ಕೊಟ್ಟು ಕಳಿಸ್ರಿ. ನಿಮಗೇನಾಗತ್ತ? 1000 ಜನ್ಮದ ಪಾಪ ನಾಶ ಆಗತ್ತ. ಇಲ್ಲಂದ್ರೆ ನಿನಗಿರೋಳೆ ನೀ ಆ ಕಡೆ ಕಲ್ಲು ಹೋಗದಿ, ನಿಮ್ಮಪ್ಪ ನಿಮ್ಮವ್ವಾಗ ಏನರ ಬೈದಿ, ನಿಮ್ಮಪ್ಪ ನಿಮ್ಮವ್ವನ ಮ್ಯಾನಿ ಕೈ ಮಾಡಿದಿ, ಆ ಕೈ ಉಳಿದಿಲ್ಲ. ಅರ್ಥ ಆಗತ್ತೆ ನಾ ಹೇಳೋದು? ತಿಳಿಯಾಕತ್ತದ? ಅದನ್ನು ನೀವು ತಿಳ್ಕೊಂಡು ನಡೀರಿ ಸಾಕು. ಎಲ್ಲರ ನಿಮ್ಮ ಮನ್ಯಾಗ ಅವ್ರು ಹಂಗೆ ಮಾಡ್ಯಾರ ಇವ್ರು ಹಂಗೆ ಮಾಡ್ಯಾರ ಅಂತ ಅವ್ರು ನೋಡಿ ಅಂತ ಫೈಟಿಂಗ್ ಮಾಡ್ಕೊಂತ ಕುಂದ್ರಬೇಡ. ಸೀತಲ್ಲ ಊಟ ಹೆಂಗೆ ಊಟ ಜಾವ್ ಎಲ್ಲಾರು ಬೈಟಿಂಗ್ ಬೈಟ್ ಜಾವ್. ಸರಿಯಾದ ಸಮಯಕ್ಕೆ ಸರ್ ಬಂದರು. ನಿಮ್ಮನ್ನೆಲ್ಲರನ್ನೂ ಏನಂತಂದ್ರೆ ಈ ಒಂದು ಯೋಗ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣಾದರು. ಮತ್ತು ನಿಮಗೆ ಒಳ್ಳೆಯ ಉಪದೇಶಗಳನ್ನು ಕೂಡ ಹೇಳಿದ್ವಿ, ತತ್ವಗಳನ್ನು ಅಳವಡಿಸ್ಕೊಳ್ರಿ ಅಂತ ಒಳ್ಳೆಯ ಉಪದೇಶವನ್ನು ಮಾಡಿದಂಥ ನನ್ನ ಸಹೋದರರು ಅಂತಲೇ ಹೇಳ್ಬೋದು. ಹೇಳ್ಬೋದಲ್ಲ, ಸಹೋದರನೇ ಅವರು ಸಹೋದರ. ಹಾಗೂ ಮತ್ತು ಅವರಲ್ಲಿರುವಂಥ ತೇಜಸ್ಸನ್ನು, ಮುಖದ ತೇಜಸ್ಸನ್ನು ನೋಡಿದ್ವಿ ಅಂತಂದ್ರೆ ಅವ್ರು ಹೆಂಗಂತಂದ್ರೆ ನಾವು ನಿಜವಾದ ಬಸವಣ್ಣನವರನ್ನೇ ನೋಡಿದಂಗೆ ಆಗುತ್ತೆ. ಅವರ ನುಡಿಯಲ್ಲಿ ಏನಂತ ಆಮೇಲೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ದಾರಿಯಲ್ಲಿ ಅವ್ರು ನಡೀತಾ ಇದ್ದಾರೆ. ಒಂದು ಒಳ್ಳೆ ಮಾರ್ಗದಲ್ಲಿ ನಡೀತಿದ್ದಾರೆ. ಅದನ್ನು ನೀವು ಉಪದೇಶವನ್ನು ಮಾಡಿದ್ದಾರೆ. ಅದೇ ಮಾರ್ಗದಲ್ಲಿ ಕೂಡ ನೀವು ಏನಂತಂದ್ರೆ ಅಳವಡಿಸ್ಕೊಂಡು ನಡೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸುಗಮಗೊಳಿಸಿದ್ದಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಂಥವರಿಗೆ ಧನ್ಯವಾದಗಳನ್ನು. ಅಲ್ಲ, ಅದು ಕೊಟ್ಟಂಥ ಅವಕಾಶ, ಆ ಸ್ಫೂರ್ತಿಗೆ ನಿಮಗೂ ಸಹ, ನಿಮ್ಮ ಆತ್ಮಕ್ಕೆ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರು. ಓಕೆ, ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್. ಈಗ ಮಡಚ್ಕೊರಿ, ಎಲ್ಲ ಮಡಚ್ಕೊರಿ. ಆಮೇಲೆ ನಿಮ್ಮ ಬಾಟ್ಲಿ ನೀವೇ ತಗೋರಿ, ನಿಮ್ಮ ಕ್ಯಾರಿ ಬ್ಯಾಗ್ ನೀವೇ ತಗೋರಿ. ಮಾಮಾರಿಗೆ ಧನ್ಯವಾದಗಳು. ವಿಡಿಯೋ ಮಾಡಿ.